ಇಂದು ವಾಟಾಳ್ ನಾಗರಾಜ್ ನೇತೃತ್ವದ ಮಹತ್ವದ ಸಭೆ ನಡೆಯಲಿದೆ. ಇದರಿಂದ ಕರ್ವೆ ನಾರಾಯಣಗೌಡ ಅವರು ದೂರ ಉಳಿತಾ ಇದ್ದಾರೆ. ಕಾವೇರಿ ವಿವಾದ ಆಗಸ್ಟ್ 13ರ ಕರ್ನಾಟಕ ಬಂದ್ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ವಾಟಾಳ್ ನಾಗರಾಜ್. ಈ ಸಭೆಗೂ ಬರಲ್ಲ ಕರ್ವೆ ಅಧ್ಯಕ್ಷ ನಾರಾಯಣಗೌಡ ಅಂತ ಹೇಳ್ತಾ ಇದ್ದಾರೆ. ಆಗಸ್ಟ್ 13ರ ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳ ಬಲ ಸಿಗ್ತಾ ಇದೆ. 1600ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ಇದರಲ್ಲಿ ಭಾಗಿಯಾಗ್ತವೆ. 1000ಕ್ಕೂ ಹೆಚ್ಚು ರೈತರು ಹಾಗೂ ಕಾರ್ಮಿಕ ಸಂಘಟನೆಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದು, ಸಿಐಟಿಯು ಸೇರಿ ಕಾರ್ಮಿಕ ಸಂಘಟನೆಗಳು, ಖಾಸಗಿ ಶಾಲೆ ಒಕ್ಕೂಟ, ಕೆಲವು ವ್ಯಾಪಾರಿಗಳ ಸಂಘಗಳು, ಆಮ್ ಆದ್ಮಿ ಪಕ್ಷ ಕೂಡ ಬೆಂಬಲವನ್ನು ಸೂಚಿಸಲಿಕ್ಕೆ ಮುಂದಾಗಿದೆ. ಇದೆಲ್ಲದರ ಮಧ್ಯೆ ಈಗ ನಾರಾಯಣಗೌಡ ಅವರು ಮಾತ್ರ ನಾನು ಸಪರೇಟ್ ಆಗಿ ಈ ಬಗ್ಗೆ ಹೋರಾಟ ಮಾಡ್ತೀನಿ, ನನಗೆ ಬಂದ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಈ ಸಭೆಗೂ ಕೂಡ ನಾನು ಹೋಗೋದಿಲ್ಲ ಅಂತ ನಾರಾಯಣಗೌಡ ಅವರು ಹೇಳ್ತಾ ಇದ್ದಾರೆ. ಈ ಸಭೆಗೂ ಬರಲ್ಲ ಕರ್ವೆ ಅಧ್ಯಕ್ಷ ನಾರಾಯಣಗೌಡ ಅವರು ತಿಳಿಸಿದ್ದು. ಇನ್ನು ಈಗಾಗಲೇ ಈ ಆಗಸ್ಟ್ 13ರ ಕರ್ನಾಟಕ ಬಂದ್ಗೆ ಏನು ಕರೆ ನೀಡಿದ್ರು, ಈಗ ಅದರ ಬಗ್ಗೆ ಸಭೆ ಕೂಡ ನಡೆಸಲಿಕ್ಕೆ ವಾಟಾಳ್ ನಾಗರಾಜ್ ಅವರು ಮುಂದಾಗಿದ್ದಾರೆ. ಈ ಸಭೆಯಲ್ಲಿ ಸಾಕಷ್ಟು ಜನ ಕೂಡ ಭಾಗಿಯಾಗಲಿದ್ದು, ಕಾವೇರಿ ವಿವಾದ ಆಗಸ್ಟ್ 13ರ ಕರ್ನಾಟಕ ಬಂದ್ಗೆ ಚರ್ಚೆ ಕೂಡ ನಡೆಯಲಿದೆ. ಆದರೂ ಒಂದು ಕಡೆ ಕರ್ವೆ ನಾರಾಯಣಗೌಡ ಅವರು ಸಾಥ್ ಕೊಡ್ತಾ ಇಲ್ಲ. ಆದರೆ 1600ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ಇದಕ್ಕೆ ಸಾಥ್ ಕೊಡ್ತಾ ಇದ್ದಾವೆ. 1000ಕ್ಕೂ ಹೆಚ್ಚು ರೈತರು ಹಾಗೂ ಕಾರ್ಮಿಕ ಸಂಘಟನೆಗಳು, ಸಿಐಟಿಯು ಸೇರಿ ಕಾರ್ಮಿಕ ಸಂಘಗಳು ಹಾಗೂ ಖಾಸಗಿ ಶಾಲೆ ಒಕ್ಕೂಟ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದೆ. ಕೆಲವು ವ್ಯಾಪಾರಿಗಳ ಸಂಘಗಳು, ಆಮ್ ಆದ್ಮಿ ಪಕ್ಷ ಕೂಡ ಬೆಂಬಲವನ್ನು ಸೂಚಿಸಲಿಕ್ಕೆ ಮುಂದಾಗಿದೆ. ಮನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಲಕ್ಷ್ಮಿ ಬಾಗಲಕೋಟೆ. ಲಕ್ಷ್ಮಿ, ಒಂದು ಕಡೆ ಈಗಾಗಲೇ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ ವಾಟಾಳ್ ನಾಗರಾಜ್ ನೇತೃತ್ವದ ಸಂಘದಿಂದ. ಆದರೆ ನಾರಾಯಣಗೌಡ ಅವರು ಬಿಲ್ಕುಲ್ ಇದಕ್ಕೆ ಒಪ್ತಾ ಇಲ್ಲ, ಯಾಕೆ ಅಂತ? ಎಸ್ ಕಾರ್ತಿಕ್, ಈಗಾಗಲೇ ಕರ್ನಾಟಕದಾದ್ಯಂತ ಸಂಪೂರ್ಣವಾಗಿ ಕರ್ನಾಟಕ ಬಂದ್ ಆಗುತ್ತೆ ಅನ್ನುವಂತ ವಿಚಾರ ಎಲ್ಲೆಡೆ ಹರಡಿರುವಂತದ್ದು. ಅದರ ಬೆನ್ನಲ್ಲೇ ನಿನ್ನೆ ಒಂದು ಸಭೆಯನ್ನ ಮಾಡಿ ಕನ್ನಡ ಪರ ಒಂದಷ್ಟು ಸಂಘಟನೆಗಳು ಭಾಗಿಯಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು. ಅದರ ಜೊತೆಗೆ ಸ್ಪಷ್ಟವಾಗಿ ಕನ್ನಡ ಪರ ಸಂಘಟನೆಗಳು ಹೇಳಿರುವಂತದ್ದು, ಇದರಲ್ಲಿ ಎಲ್ಲರೂ ಭಾಗಿಯಾಗ್ತಾರೆ, ನಾವೆಲ್ಲರೂ ಒಂದಾಗಿ ಈ ಹೋರಾಟವನ್ನ ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀವಿ, ಒಂದಷ್ಟು ಸಂಘಟನೆಗಳು ಸಹ ಇದರಲ್ಲಿ ಭಾಗಿಯಾಗ್ತಾ ಇದ್ದಾವೆ ಅನ್ನುವಂತ ಮಾಹಿತಿಯನ್ನ ತಿಳಿಸಿದ್ದಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರುವಂತದ್ದು, ಅದರಲ್ಲೂ ಸಹ ಕನ್ನಡದ ವಿಚಾರ ಹೋರಾಟ ಅಂತ ಬಂದಾಗ ನಮ್ಮ ಜೊತೆಗೆ ಮುನ್ನಡೆಗೆ ಬರುವಂತಹ ಸಂಘಟನೆಗಳಲ್ಲಿ ಕನ್ನಡ ಪರ ನಾರಾಯಣಗೌಡರ ಸಂಘಟನೆಯು ಸಹ ಒಂದು. ಸೊ ಸದ್ಯಕ್ಕೆ ಇದು ಹೋರಾಟ ಬಂದಂತ ಬಂದಾಗ ಯಾಕೆ ಆ ನಾರಾಯಣಗೌಡರ ಬಣದಿಂದ ಏನು ಹೋರಾಟ ಮಾಡೋದಕ್ಕಾಗಿರ್ಬೋದು, ಜೊತೆಗೆ ಕಾವೇರಿ ನೀರಿನ ವಿವಾದದಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ, ಆದ್ರೆ ಕರ್ನಾಟಕ ಬಂದ್ ಅನ್ನುವಂಥದ್ದನ್ನ ನಾವು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥದ್ದು ಮೊನ್ನೆ ಅಶ್ವಗ ಸುದ್ದಿವಾಹಿನಿಯ ಜೊತೆಗೆ ಹಂಚಿಕೊಂಡಿರುವಂತದ್ದು ಸಹ ಹೌದು. ಇಲ್ಲಿ ನಾವು ಗಮನಿಸ್ಬೇಕು, ಕನ್ನಡ ನೆಲ ಜಲ ನಾಡು ನುಡಿ ಸಂಸ್ಕೃತಿ ಅಂತಂದ ಅವರು ಯಾಕೆ ಈ ಸದ್ಯಕ್ಕೆ ನಾರಾಯಣಗೌಡರ ಬಣ ಇದರಿಂದ ಹೊರಗುಳಿತಾ ಇದೆ ಅನ್ನುವಂತಹ ಪ್ರಶ್ನೆ ಖಂಡಿತವಾಗಿಯೂ ಮೂಡುವಂತದ್ದು. ಇದ್ರ ಬೆನ್ನಲ್ಲೇ ಯಾಕೆ ಇದಕ್ಕೆ ಒಪ್ಪಂದ ಇಲ್ವಾ, ಅಥವಾ ನಮ್ಮ ಮಧ್ಯಗಳಲ್ಲೇ ಇದಕ್ಕೆ ಒಂದ್ ರೀತಿಯಲ್ಲಿ ಹೊಡೆದಾಟ ಇರುವಂತಹದ್ದ ಅನ್ನುವಂತಹದ್ದು ಇಲ್ಲಿ ಗೊಂದಲಗಳು ಶುರುವಾಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಒಂದು ಗಮನಿಸಬೇಕಾಗಿರುವಂತದ್ದು, ಅವ್ರು ಹೇಳಿರುವಂತದ್ದು ಬಂದ್ ಅನ್ನುವಂಥದ್ದು ಅಷ್ಟು ಸರಳ ಅಲ್ಲ. ಯಾಕಂತಂದ್ರೆ ಇಲ್ಲಿ ಬಡ ಜನರು ಇದ್ದಾರೆ, ಮಧ್ಯಮ ವರ್ಗದವರು ಇದ್ದಾರೆ, ಅತಿ ಶ್ರೀಮಂತರು ಇದ್ದಾರೆ. ಆದ್ರೆ ಇದು ಎಲ್ಲಾ ಏನೇ ಮಾಡಿದ್ರು ಸಹ ಅದು ಎಫೆಕ್ಟ್ ಆಗುವಂತಹದ್ದು ಮಿಡಲ್ ಕ್ಲಾಸ್ ಜನರಿಗೆ ಸಂಪೂರ್ಣವಾಗಿ ಹೊಡೆತ ಬೀಳುತ್ತೆ, ಬಡ ಜನರಿಗೆ ಹೊಡೆತ ಬೀಳುತ್ತೆ, ಕೂಲಿ ಕಾರ್ಮಿಕರಿಗೆ ಸಮಸ್ಯೆ ಆಗುತ್ತೆ. ಸಾಕಷ್ಟು ಜನರು ದಿನನಿತ್ಯ ದುಡ್ಕೊಂಡು ಜೀವನ ಮಾಡುವಂತವ್ರು ಇದ್ದಾರೆ, ಅವ್ರಿಗೂ ಸಹ ಸಮಸ್ಯೆ ಆಗುತ್ತೆ. ಈ ನಿಟ್ಟಿನಲ್ಲಿ ಬಂದ್ ಅನ್ನುವಂಥದ್ದು ಎಷ್ಟು ಈಸಿ ಆದಂತ ಪದವೋ ಅಷ್ಟೇ ಕಠಿಣವಾಗಿಯೂ ಸಹ ಇದು ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡುತ್ತೆ. ಈ ನಿಟ್ಟಿನಲ್ಲಿ ನಾವು ಪರಿಹಾರವನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ಮಾಡ್ಬೇಕು ಹೊರತು ಬಂದ್ ಅನ್ನುವಂಥದ್ದು ಸರಿ ಅಲ್ಲ ಅನ್ನುವಂತಹ ಒಪ್ಪಿಗೆ ಮಾತನ್ನ ಅವರು ತಿಳಿಸಿದ್ದಾರೆ. ಆದ್ರೆ ನಾಳೆ ಸರ್ವಪಕ್ಷ ಸಭೆಗಳಿರೋದ್ರಿಂದಾಗಿ ಕನ್ನಡ ಪರ ಸಂಘಟನೆಗಳಿಗೆ ಇನ್ನೂ ಸಹ ಯಾವುದೇ ರೀತಿಯಾದ ಆಹ್ವಾನ ಬಂದಿಲ್ಲ. ಒಂದು ವೇಳೆ ಆಹ್ವಾನ ಬಂದ ಬಳಿಕ ಏನಾದ್ರೂ ಕನ್ನಡ ಪರ ಸಂಘಟನೆಗಳು ಮತ್ತೆ ಒಂದಾಗುತ್ತಾ, ಅಥವಾ ನಾರಾಯಣಗೌಡರ ಬನಕ್ಕೂ ಏನಾದ್ರೂ ಅಪ್ರೋಚ್ ಮಾಡುವಂತ ಸಾಧ್ಯತೆಗಳಿದಾವೆ. ಯಾಕೆಂತಂದ್ರೆ ಸಂಪೂರ್ಣವಾಗಿ ಅವತ್ತು ಬಸ್ಗಳಿರೋದಿಲ್ಲ, ಆಟೋಗಳಿರೋದಿಲ್ಲ, ಓಲೋ ಊಬರ್ ಇರೋದಿಲ್ಲ. ಅಂದ್ರೆ ಮೂಲ ಸೌಕರ್ಯಗಳನ್ನ ಹೊರತುಪಡಿಸಿ ಯಾವುದೇ ರೀತಿಯಾಗಿ ಅವತ್ತು ಅವೈಲೇಬಲ್ ಇಲ್ಲದೆ ಇರೋದ್ರಿಂದಾಗಿ ಸೊ ಈ ನಿಟ್ಟಿನಲ್ಲಿ ಅವರು ಏನಾದ್ರೂ ಹೋರಾಟಕ್ಕೆ ಬರುವಂತ ಸಾಧ್ಯತೆ ಇದೆಯಾ, ಅಥವಾ ಒಂದು ವೇಳೆ ನಾಡು ನುಡಿಗೋಸ್ಕರ ಅಂತ ಹೋರಾಡಿರುವಂತಹ ಹಿರಿಯ ಕನ್ನಡ ಪರ ಹೋರಾಟಗಾರರು ಮುಂದೆ ಬಂದು ಭಾಗಿಯಾಗುವಂತ ಸಾಧ್ಯತೆ ಇದೆಯಾ ಅನ್ನುವಂತಹದ್ದು. ಸೊ ಇದೆಲ್ಲವೂ ಸಹ ನಮಗೆ ಏನು ಆಗಸ್ಟ್ 13ನೇ ತಾರೀಕಿನಂದೇ ತಿಳಿಯುವಂತಹದ್ದು. ಒಟ್ಟಾರೆಯಾಗಿ ಸದ್ಯಕ್ಕೆ ಇರುವಂತಹದ್ದು ಇದೊಂದು ರೀತಿಯಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿರುವಂತಹದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಲಕ್ಷ್ಮಿ.